ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SJK ಸ್ಕಿಲ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಲೆಫ್ಟ್ ಫಾರ್ಮುಲಾ ಮತ್ತು ರೈಟ್ ಫಾರ್ಮುಲಾ ಹೇಗೆ ಹಾಕಬೇಕು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಇವಾಗ ನಾನು ಕೊಟ್ಟಿರುವಂಥ ಫಾರ್ಮುಲಾ ಏನಂತಂದರೆ ಮಿಡ್ ಅಂತ. ಆ ಮಿಡ್ ಫಾರ್ಮುಲಾ ಹೇಗೆ ಹಾಕಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸೇಮ್ ಆ್ಯಸ್ ಇಟ್ ಈಸ್ ಲೆಫ್ಟ್ ಮತ್ತು ರೈಟ್ ಅನ್ನೋ ಫಾರ್ಮುಲಾ ಹೇಗೆ ಹಾಕ್ತೀವಿ ಅದೇ ರೀತಿ ಮಿಡ್ ಅನ್ನೋ ಒಂದು ಫಾರ್ಮುಲಾನು ಹಾಕಬೇಕು. ಆ ಮಿಡ್ ಫಾರ್ಮುಲಾ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಕೊಟ್ಟಿರ್ತೀನಿ. ಇಲ್ಲಿ ಎಕ್ಸೆಲಲ್ಲಿ ನೀವು ನೋಡ್ತಿರ್ಬೋದು ಎಂಪ್ಲಾಯ್ ಕೋಡು, ಎಂಪ್ಲಾಯ್ ನೇಮು ಮತ್ತು ಪ್ರಾಡಕ್ಟ್ ಕೋಡ್ ಅಂತ ಇದೆ. ಅದರಲ್ಲಿ ನಾನೀಗ ಪ್ರಾಡಕ್ಟ್ ಕೋಡಿಗೆ ನಾನು ಮಿಡ್ ಅನ್ನೋ ಒಂದು ಫಾರ್ಮುಲಾ ಹಾಕ್ತೀನಿ. ನಾನು ಮಿಡ್ ಫಾರ್ಮುಲಾ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಮಗೆ ಎಷ್ಟು ಡಾಟಾ ಬೇಕು ಅಷ್ಟು ಮಾತ್ರ ತೊಗೋಬೇಕು ಮಿಡ್ಲಲ್ಲಿ ಅನ್ನೋದನ್ನ ನಾವಿಲ್ಲಿ ಹಾಕಿ ನಾವು ಫಾರ್ಮುಲಾ ಹಾಕಿ ತೊಗೋಬೋದು. ಇಲ್ಲಿ ನಾನು ಫಾರ್ಮುಲಾ ಹಾಕ್ತಾ ಇದ್ದೀನಿ. ಈಕ್ವಲ್ಸ್ MID ಅಂತ ಮಿಡ್ ಅಂತ ಕ್ಲಿಕ್ ಮಾಡಿದೆ. ಮಿಡ್ ಕ್ಲಿಕ್ ಮಾಡಾದ್ಮೇಲೆ ಟ್ಯಾಬನ್ನು ಕ್ಲಿಕ್ ಮಾಡಿದೆ. ಟ್ಯಾಬನ್ನು ಕ್ಲಿಕ್ ಮಾಡಿದ ತಕ್ಷಣ ಫಾರ್ಮುಲಾ ಸೆಲೆಕ್ಟ್ ಆಯಿತು. ಓಪನ್ ದಿ ಬ್ರ್ಯಾಕೆಟ್ ಬಂತು. ಓಪನ್ ದಿ ಬ್ರ್ಯಾಕೆಟ್ ಆದಮೇಲೆ ನಾನು ಈ ಪಕ್ಕದಲ್ಲಿ ಪ್ರಾಡಕ್ಟ್ ಕೋಡನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಪ್ರಾಡಕ್ಟ್ ಕೋಡನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಅಲ್ಲಿ ನೋಡ್ತಿರ್ಬೋದು LAP -4589 ಅಂತ ಇದೆ. ನನಗೆ ಈಗ ಬರೀ ID ನಂಬರ್ ಲಾಸ್ಟಲ್ಲಿರುವಂಥ ಪ್ರಾಡಕ್ಟ್ ನಂಬರ್ ಮಾತ್ರ ಬೇಕು, 4589 ಮಾತ್ರ ಬೇಕು. LAP -- ಅನ್ನೋದಕ್ಕೆ 5 ನಂಬರ್ ಆಗುತ್ತೆ. ಆ 5 ನಂಬರನ್ನು ನಾನು ಬೇಡ, ಬರೀ ಲಾಸ್ಟಲ್ಲಿ 4 ನಂಬರ್ ಮಾತ್ರ ಬೇಕು. ಇಲ್ಲಿ ನಾನು ಕಾಮನ್ನ ಕ್ಲಿಕ್ ಮಾಡಿ 5 ನಂಬರನ್ನು ನಾನು ಕ್ಲಿಕ್ ಮಾಡ್ತೀನಿ. 5 ನಂಬರ್ ನನಗೆ ಬೇಡ. ಆ 5 ನಂಬರ್ನ ಬಿಟ್ಟು ನೆಕ್ಸ್ಟು ಇನ್ನೂ 4 ನಂಬರ್ ಬೇಕು. 4589 ಅನ್ನೋ ಒಂದು 4 ನಂಬರ್ ಮಾತ್ರ ಬೇಕು. ಅದಕ್ಕೆ ಇಲ್ಲಿ 4 ನಾನು ಕ್ಲಿಕ್ ಮಾಡಿ ಕ್ಲೋಸ್ ದಿ ಬ್ರ್ಯಾಕೆಟನ್ನು ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲೋಸ್ ದಿ ಬ್ರ್ಯಾಕೆಟನ್ನು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಎಂಟರನ್ನು ನಾನು ಕ್ಲಿಕ್ ಮಾಡ್ತೀನಿ. ಎಂಟರನ್ನು ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು 4589 ಮಾತ್ರ ಬಂತು. LAP -- ಅನ್ನೋದು ಬಿಟ್ಟು 4589 ಮಾತ್ರ ಈ ಒಂದು ಸೆಲ್ಲಲ್ಲಿ ಬಂದಿದೆ. ಅದು ಹೇಗೆ ಬಂತು ಅಂತ ಇವಾಗ ಹೇಳ್ಕೊಟ್ನಲ್ವಾ, ಅದೇ ರೀತಿ ಸೇಮ್ ನಾನು ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಡೌನ್ ಮಾಡ್ತೀನಿ. ಡ್ರ್ಯಾಗ್ ಡೌನ್ ಮಾಡಿದ ತಕ್ಷಣ ಕಂಪ್ಲೀಟ್ ಆಗಿ ನನಗೆ ಎಲ್ಲ ಪ್ರಾಡಕ್ಟ್ ಕೋಡಲ್ಲಿ ಫಸ್ಟು 4 ನಂಬರ್ ಏನು ಬರುತ್ತೋ, 5 ನಂಬರ್ ಏನು ಬರುತ್ತೋ, ನಂಬರ್ ಆಫ್ ಟೆಕ್ಸ್ಟ್ ಏನು ಬರುತ್ತೋ ಅದನ್ನು ಬಿಟ್ಟು ಈ 4 ನಂಬರ್ ಏನು ಬಂತು ಅದು ಮಾತ್ರ ಇಲ್ಲಿ ಬಂದಿದೆ. ಮಿಡ್ ಅನ್ನೋ ಒಂದು ಫಾರ್ಮುಲಾ ಹೀಗೆ ಯೂಸ್ ಆಗುತ್ತೆ. ಸೊ ಇದೇ ಥರ ಎಕ್ಸೆಲ್ನಲ್ಲಿ ನೀವು ಫಾರ್ಮುಲಾಸ್ಗಳನ್ನ ಮತ್ತು ಶಾರ್ಟ್ಕಟ್ ಕೀಸ್ಗಳನ್ನ ಯೂಸ್ ಮಾಡೋದ್ರಿಂದ ತುಂಬಾ ಟೈಮ್ ಸೇವ್ ಆಗುತ್ತೆ, ಮತ್ತು ಹಾಗೆ ಎಕ್ಸೆಲ್ ಯೂಸ್ ಮಾಡೋದಕ್ಕೂ ಸಹ ತುಂಬ ಸ್ಮಾರ್ಟ್ ಅನಿಸುತ್ತೆ. ಸೊ ಇದೇ ಥರ ಹೆಚ್ಚಿನ ಎಕ್ಸೆಲ್ನ ಶಾರ್ಟ್ಕಟ್ ಕೀಸ್ನ ವೀಡಿಯೋಸ್ಗಳಿಗಾಗಿ ಮತ್ತು ಶಾರ್ಟ್ಕಟ್ ಕೀಸ್ನ ಫಾರ್ಮುಲಾಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅಲ್ಲಿ ಬರುವಂಥ ಬೆಲ್ ಐಕಾನನ್ನು ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಿಂದ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.